ನನ್ನ ಆತ್ಮೀಯ ಮಿತ್ರರು, ಮುತ್ಸದ್ದಿ ರಾಜಕಾರಣಿಗಳು, ಸಾಕಷ್ಟು ಅನುಭವಿಗಳು, ಅದೆಲ್ಲಕ್ಕಿಂತ ಇವತ್ತಿನ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಉಳಿಸಬೇಕು ಅನ್ನೋ ಚಿಂತಕರಾಗಿರ್ತಕ್ಕಂಥ ರಾಣಾ ಪ್ರತಾಪ ರೆಡ್ಡಿಯವರ ಪರವಾಗಿ ಚುನಾವಣಾ ಮತ ಭಿಕ್ಷೆ ಬೇಡೋದಕ್ಕೆ ಮತ್ತು ಇವತ್ತು ಅವರ ನಾಮಿನೇಷನ್ ಜಾಗದಲ್ಲಿ ನಾನು ಇರಬೇಕು ಅನ್ನೋ ದೃಷ್ಟಿಯಿಂದ ಬಂದೆ. ನಾನು ಮತ್ತು ನನ್ನ ತಂಡ ಅಂದರೆ ಆಮ್ ಆದ್ಮಿ ಪಾರ್ಟಿ ರಾಷ್ಟ್ರೀಯ ಪಕ್ಷ ಮತ್ತು ಕೇಜ್ರಿವಾಲ್ ಅವರ ಪಕ್ಷ ತಮಗೆಲ್ಲ ಗೊತ್ತಿದೆ. ಇಲ್ಲಿ ನಾವ್ಯಾರೂ ಅಭ್ಯರ್ಥಿಗಳನ್ನ ಹಾಕದೇ ಇರೋದ್ರಿಂದ ಕಾಂಗ್ರೆಸ್ಸು ಮತ್ತು BJP ವಿರುದ್ಧವಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ಹಿಂದಿನ ಸಾರಿ ಕೆಲವೇ ಮತಗಳಲ್ಲಿ ಸ್ವಲ್ಪ ತಪ್ಪಿನ ಅರಿವಿನ ಕೊರತೆಯಿಂದ ಮತದಾರರು ಇವರು ಸೋತಿದ್ದಾರೆ. ಹಾಗಾಗಿ ಇವ್ರನ್ನ ಬಹುಮತದಿಂದ ಗೆಲ್ಲಿಸಬೇಕು. ಅದೆಲ್ಲಕ್ಕಿಂತ ಒಬ್ಬ ಸಜ್ಜನ ರಾಜಕಾರಣಿ, ಸೌಜನ್ಯ ರಾಜಕಾರಣಿ, ಅವರ ಕುಟುಂಬ ಕೂಡ ಕೇವಲ ಬರೀ ಮನುಷ್ಯರಲ್ಲ, 4-6 ಜನಗಳಿಗೆ ಸಹಾಯವನ್ನು, ಶಿಕ್ಷಣ ವಿಚಾರದಲ್ಲಿ ಕ್ರಾಂತಿಯನ್ನು, ಆರೋಗ್ಯ ವಿಚಾರದಲ್ಲಿ ಕ್ರಾಂತಿಯನ್ನು ಮಾಡ್ತಿರ್ತಕ್ಕಂಥ ವ್ಯಕ್ತಿ. ಹಾಗಾಗಿ ನಾನು, ನಮ್ಮ ಅಲ್ಗೇಗೌಡರು ಮತ್ತು ನಜೀಮುದ್ದೀನ್ ಶಾ ಮತ್ತು ನಮ್ಮ ಪಕ್ಷದ 7 ಜಿಲ್ಲೆಯ ಅಧ್ಯಕ್ಷರು ಸೇರಿ ಇವ್ರನ್ನ ಬಹುಮತದ ಗೆಲ್ಲಿಸೋದಕ್ಕೆ ಮತ ಕೇಳೋದಕ್ಕೆ ಬರ್ತಾ ಇದ್ದೀವಿ. ಒಂದು ಮಾತು ಹೇಳ್ತೀನಿ, ಹಿಂದೆ ಇದ್ದಂಥ ಯಾವುದೇ ಶಾಸಕರು ಕೂಡ ಸಾರ್ವತ್ರಿಕವಾಗಿ ಹೇಳ್ತೀನಿ, ಗೆದ್ದ ಮೇಲೆ ಮತ್ತೆ ಇನ್ನೊಂದು ಸತಿ ಚುನಾವಣೆಗೆ ಮಾತ್ರ ಬಂದಿರ್ತಾರೆ. ನಮ್ಮ ಈ ಅಭ್ಯರ್ಥಿ ಆ ರೀತಿ ಅಲ್ಲ. ಗೆಲ್ಲಿ ಸೋತಾಗಲಿಂದಲೂ ಕೂಡ ಒಂದು ಟ್ರಸ್ಟ್ ಮಾಡಿಕೊಂಡು ಬೇಕಾದಷ್ಟು ಸಹಾಯವನ್ನು ಬಡವರಿಗೆ ಮಾಡಿರ್ತಕ್ಕಂಥದ್ದಿದೆ. ವಿಶೇಷವಾಗಿ ಪದವೀಧರರಿಗೆ ನಾನಾ ಥರದ ಸಮಸ್ಯೆಯಲ್ಲಿದ್ದಾರೆ. ಚಿಕ್ಕ ವಯಸ್ಸಿನಲ್ಲಿ ಪದವೀಧರರಾಗಿ ಕೆಲಸ ಇಲ್ಲದೆ ಒದ್ದಾಡ್ತಕ್ಕಂಥದ್ದು ಒಂದು, ನಿರುದ್ಯೋಗದ ಸಮಸ್ಯೆ, ಉದ್ಯೋಗ ಸಿಕ್ಕಿರು ಗ್ಯಾರಂಟಿ ಇಲ್ಲದೆ ಇರತಕ್ಕಂಥ ಸಮಸ್ಯೆ, ಈ ಭವಿಷ್ಯಗಳು ಮತ್ತು ಗ್ಯಾರಂಟಿ ಕೆಲಸ ಸಿಗದೇ ಅನ್ನೋದು ನಂಬಿಕೆನೇ ಕಳ್ಕೊಂಡಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಅವರ ಬೆನ್ನೆಲುಬಾಗಿ ನಿಂತ್ಕೊಂಡು ಮಾಡ್ತಾರೆ. ಅಷ್ಟೇ ಅಲ್ಲ, ಮೂಲ ಸೌಕರ್ಯಗಳ ಸೌಲಭ್ಯನ 7 ಜಿಲ್ಲೆಗೆ ಕೊಡಿಸ್ಬೇಕು ಅನ್ನೋ ಆಸೆ ಇರ್ತಕ್ಕಂಥ ವ್ಯಕ್ತಿ. ಹಾಗಾಗಿ ಅವ್ರ ಪರವಾಗಿ ನಾವು ಮತ ಮಾಡೋಕ್ಕಾಗ. ಎಲ್ಲರೂ ಕಡ್ಡಾಯವಾಗಿ ಮತ ಮಾಡಬೇಕು ಮತ್ತು ಯಾವುದೂ ಕೂಡ ತಿರಸ್ಕೃತ ಆಗದೇ ಇರೋ ಥರ ನೋಡ್ಕೊಳ್ಳಿ. ಅದರ ಜೊತೆಯಲ್ಲಿ ಇಲ್ಲಿ ಭಾಳ ಮುಖ್ಯ ಅಂತಂದರೆ ಮತದಾನದ ಎಷ್ಟು ಭಾಳ ಮುಖ್ಯ ಅಂತಂದರೆ ಪ್ರಜಾಪ್ರಭುತ್ವದ ಬುನಾದಿ, ಸಂವಿಧಾನದ ಬುನಾದಿ, ಸಂವಿಧಾನ ಉಳಿಸೋದಕ್ಕೆ ಭಾಳ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ. ಈ ದಿನ ಕಲಬುರಗಿನಲ್ಲಿ ಈಶಾನ್ಯ ಪದವೀಧರ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಇವತ್ತು ನಾಮಿನೇಷನ್ನ ಫೈಲ್ ಮಾಡಿದ್ದೀನಿ. ನನ್ನ ಜೊತೆಯಲ್ಲಿ ನಮ್ಮ ಮನೆಯವರು ಕೂಡ ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ನಮಗೆ ಈ ಚುನಾವಣೆ ಸಂದರ್ಭದಲ್ಲಿ ಬೆನ್ನೆಲುಬಾಗಿ ನಿಂತ ನಮ್ಮ ಪ್ರೀತಿಯ ರಾಜ್ಯ ಅಧ್ಯಕ್ಷರು ಆಮ್ ಆದ್ಮಿ ಪಾರ್ಟಿದು ಮುಖ್ಯಮಂತ್ರಿ ಚಂದ್ರು ಅವರು ನಮ್ಮ ಬೆಂಬಲಕ್ಕೆ ಬಂದಿದ್ದಾರೆ. ಆಮೇಲೆ ನಜೀಮುದ್ದೀನ್ ಪಾಟೀಲ್ ಅವರು, ಎಲ್ಲ ನಮ್ಮ ಬಳ್ಳಾರಿ ಮತ್ತು ಗುಲ್ಬರ್ಗ, ಬೀದರ್, ಯಾದಗಿರಿ ಎಲ್ಲ ಜಿಲ್ಲೆಗಳಿಂದ ನಮಗೆ ಬೆಂಬಲ ವ್ಯಕ್ತ ಮಾಡಿ ಎಲ್ಲ ಸ್ನೇಹಿತರು ಬಂದು ಇವತ್ತು ನಮಗೆ ಶುಭಾಶಯ ಕೋರಿದ್ದಕ್ಕೆ ತಮ್ಮ ಪೂರ್ವಕವಾಗಿ ನಾನು ಎಲ್ಲರಿಗೂ ಶುಭಾಶಯ ಹೇಳಕ್ಕೆ ಇಚ್ಛೆ ಪಡ್ತೀನಿ ಸರ್.